ಈ ಬಾರಿ ಬೇಸಿಗೆಯಲ್ಲಿ ಜಲಾಶಯ ಕೆರೆ ಕಟ್ಟೆಯಲ್ಲಿ ನೀರಿದ್ದ ಹಿನ್ನೆಲೆ ರೈತರಿಗೆ ಉತ್ತಮ ರೀತಿಯಲ್ಲೇ ಭತ್ತದ ಇಳುವರಿ ಬಂದಿತ್ತು. ಇನ್ನೇನು ಭತ್ತ ಕಟಾವಿಗೆ ಮುಂದಾಗಬೇಕಿದ್ದಂತಹ ಅನ್ನದಾತನಿಗೆ ಈಗ ಸಂಕಷ್ಟ ಎದುರಾಗಿದೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಾಗಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ರೈತರಿಗೆ ವರ್ಷದ ಕೂಳೆ ಇಲ್ಲದಂತಾಗಿದೆ. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಮಲೆನಾಡಿನಲ್ಲಿ ವರುಣಾರ್ಭಟ, ಅನ್ನದಾತ ಕಂಗಾಲು. ಸೈಕ್ಲೋನ್ ಮಾನ್ಸೂನ್ ಎಫೆಕ್ಟ್, ನೆಲಕಚ್ಚಿದ ಬೆಳೆ. ಒಂದೆಡೆ ತೆನೆ ತುಂಬಿ ಕಟಾವಿಗೆ ಬಂದು ನಿಂತಿರೋ ಭತ್ತ, ಮೊಳಕೆ ಒಡೆದು ಹಾಳಾಗಿರೋ ಭತ್ತವಿದ್ದರೆ ಮತ್ತೊಂದೆಡೆ ಮಳೆಯಲ್ಲೇ ಹಾಳಾಗ್ತಾ ಇರೋ ದನಕರುಗಳಿಗೆ ಮೀಸಲಿಟ್ಟ ಹುಲ್ಲು. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಶಿವಮೊಗ್ಗ ಜಿಲ್ಲೆಯ ಪುರದಾಳು ಗ್ರಾಮದಲ್ಲಿ. ಹೌದು, ಮಲೆನಾಡು ಶಿವಮೊಗ್ಗದಲ್ಲಿ ಕಳೆದ 15 ದಿನದಿಂದ ಎಡಬಿಡದೆ ಸುರಿಯುತ್ತಿರೋ ಧಾರಾಕಾರ ಮಳೆಯಿಂದ ಬೇಸಿಗೆಯಲ್ಲಿ ಭತ್ತ ಬೆಳೆದ ರೈತರು ಈಗ ಕಂಗಾಲಾಗಿದ್ದಾರೆ. ಇನ್ನೇನು ಭತ್ತ ಕಟಾವು ಮಾಡಬೇಕು ಅನ್ನುವಷ್ಟರಲ್ಲೇ ಮಳೆ ಪ್ರಾರಂಭವಾಗಿದೆ. ಇದರಿಂದ ಕಟಾವಿನ ಹಂತಕ್ಕೆ ಬಂದಿದ್ದ ಭತ್ತ ಕೈಗೆ ಸಿಗದೆ ಹಾಳಾಗುವ ಆತಂಕ ಒಂದೆಡೆ ಆದ್ರೆ, ಮತ್ತೊಂದೆಡೆ ಜೀವನಕ್ಕೆ ಆಧಾರವಾದ ಜಾನುವಾರುಗಳಿಗೆ ಮೇವಾಗಬೇಕಿದ್ದ ಭತ್ತದ ಹುಲ್ಲು ಧಾರಾಕಾರ ಮಳೆಗೆ ಗದ್ದೆಗಳಲ್ಲಿಯೇ ಹಾಳಾಗುತ್ತಿದೆ. ಹೀಗಾಗಿ ರೈತನೀಗ ಭತ್ತವೂ ಇಲ್ಲದೆ ಹುಲ್ಲು ಸಹ ಇಲ್ಲದೆ ದಿಕ್ಕೇ ತೋಚದಂತಾಗಿದೆ. ಇಂಥ ಒಂದು 15 ದಿವಸದಿಂದ ಭಾರಿ ಮಳೆ ಶುರುವಾಗಿ ಎಲ್ಲೇ ತಿರುಗಾಡಂಗಿಲ್ಲ. ಅಷ್ಟು ನೀರು, ಚಾನಲು, ತೋಟ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಅದಕ್ಕಾಗಿ ನಾವು ಇನ್ನೊಂದೇ ಏನು ಕೇಳ್ತಾ ಇರೋದು ಅಂತಂದ್ರೆ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡೋದೇ ಭಾರಿ ಕಷ್ಟ ಆಗಿದೆ. ಇನ್ನು ಈ ಬಾರಿ ಜಲಾಶಯ ಸೇರಿದಂತೆ ಕೆರೆ ಕಟ್ಟೆಗಳಲ್ಲಿ ನೀರು ಇದ್ದ ಹಿನ್ನೆಲೆ ನೀರಾವರಿ ಪ್ರದೇಶದ ರೈತರು ಭತ್ತ ನಾಟಿ ಮಾಡಿದ್ರು. ಅದರಂತೆ ಉತ್ತಮ ಫಸಲು ಸಹ ಬಂದು ಭತ್ತ ಈಗ ಕಟಾವು ಮಾಡಬೇಕಿತ್ತು. ಆದ್ರೆ ಎಡಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕಟಾವಿಗೆ ಬಂದ ಭತ್ತ ಕೊಯ್ಯುವ ಮಷಿನ್ಗಳು ಸಹ ಗದ್ದೆಯಲ್ಲೇ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತೆನೆ ತುಂಬಿ ಕಟಾವಿಗೆ ಬಂದ ಭತ್ತದ ಗದ್ದೆಯಲ್ಲಿ ಅರ್ಧ ಅಡಿಗೂ ಹೆಚ್ಚು ನೀರು ನಿಂತಿದೆ. ಕಷ್ಟಪಟ್ಟು ಬೆಳೆದ ಬೆಳೆಯನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದ ರೈತರಿಗೀಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ ಇಡೀ ಪುರದಾಳು ಗ್ರಾಮದಲ್ಲಿ ಅಂದಾಜು ಹೆಚ್ಚು ಕಡಿಮೆ 4.5 5 ಕೋಟಿ ರೂಪಾಯಿನಷ್ಟು ನಮ್ಮ ಗ್ರಾಮಕ್ಕೆ ನಷ್ಟ ಆಗಿದೆ. ಇಲ್ಲಿ ಏನು ಅಂದರೆ ಫಸಲಿಗೆ ಬಂದಿರತಕ್ಕಂಥ ಭತ್ತದ ಜೊತೆಗೆ ಹುಲ್ಲು ಕೂಡ ನಾಶ ಆಗಿರ್ತಕ್ಕಂಥವು, ಹೈನುಗಾರಿಕೆಗೂ ಕೂಡ ಒಂದು ದೊಡ್ಡ ತೊಂದರೆ ಆಗಿದೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಿಕೊಂಡು ದಯವಿಟ್ಟು ನಮ್ಮ ರೈತರುಗಳಿಗೆ ಆಸರೆಯಾಗಿ ನಿಂತು ಪರಿಹಾರವನ್ನು ಕೊಡಬೇಕಾಗಿ ಅವರಲ್ಲಿ. ಒಟ್ಟಾರೆ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಭತ್ತ ಬೆಳೆದ ರೈತನ ಬದುಕು ದುಸ್ತರವಾಗಿದ್ದು, ಕೂಡಲೇ ಸರ್ಕಾರ ಅನ್ನದಾತನ ನೆರವಿಗೆ ಧಾವಿಸಿ ಪರಿಹಾರ ನೀಡುವುದರೆಡೆಗೆ ಗಮನ ನೀಡಲಿ ಎನ್ನುವುದೇ ನಮ್ಮ ಆಗ್ರಹ. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.